ಅವನಿ ಕುಲಕರ್ಣಿಗೆ ವರ್ಷದ ಆ ಸಮಯವೆಂದರೆ ತುಂಬಾ ಇಷ್ಟ. ಆಗ ಗಾಳಿ ಸ್ವಲ್ಪ ತಂಪಾಗಿರುತ್ತಿತ್ತು ಮತ್ತು ಮನೆಯೆಲ್ಲ ಘಮಘಮಿಸುವ ಅಡುಗೆಯ ವಾಸನೆ ಹರಡುತ್ತಿತ್ತು. ಅಮ್ಮ, ಎಲ್ಲರೂ ಯಾಕೆ ಇಷ್ಟು ಸಂತೋಷವಾಗಿದ್ದಾರೆ ಮತ್ತು ಬಣ್ಣ ಬಣ್ಣದ ಬಟ್ಟೆಗಳನ್ನು ಹಾಕಿಕೊಂಡಿದ್ದಾರೆ ಎಂದು ಅವಳು ತನ್ನ ತಾಯಿ ಅರ್ಪಿತಾಳನ್ನು ಕೇಳಿದಳು. ಅಮ್ಮ ನಗುತ್ತಾ, ಯಾಕೆಂದರೆ ನನ್ನ ಪ್ರೀತಿಯ ಅವನಿ, ಇದು ನವರಾತ್ರಿ, 9 ರಾತ್ರಿಗಳ ವಿನೋದ, ಕಥೆಗಳು ಮತ್ತು ನೃತ್ಯದ ವಿಶೇಷ ಹಬ್ಬ ಎಂದು ಹೇಳಿದರು. 9 ರಾತ್ರಿಗಳೇ? ಅವನಿಯ ಕಣ್ಣುಗಳು ಅರಳಿದವು. ಅವಳ ತಂದೆ ಶಂಕರ್ ಅಲಂಕಾರಿಕ ವಸ್ತುಗಳಿದ್ದ ಪೆಟ್ಟಿಗೆಯನ್ನು ಹಿಡಿದು ಒಳಗೆ ಬಂದರು. ಹೌದು ಪುಟ್ಟ, ಅಪ್ಪ ಹೇಳಿದರು. ನವರಾತ್ರಿ ಎಂದರೆ 9 ರಾತ್ರಿಗಳು ಮತ್ತು ನಾವು ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವನ್ನು ಆಚರಿಸುತ್ತೇವೆ. ಮರುದಿನ ಶಾಲೆಯಲ್ಲಿ ಅವನಿಯ ಶಿಕ್ಷಕಿ ನಂದಿನಿ ಮ್ಯಾಮ್ ಅವರಿಗೆ ಒಂದು ಕಥೆಯನ್ನು ಹೇಳಿದರು. ಬಹಳ ವರ್ಷಗಳ ಹಿಂದೆ ಮಹಿಷಾಸುರ ಎಂಬ ದೊಡ್ಡ ಬಲಶಾಲಿ ರಾಕ್ಷಸನಿದ್ದ ಎಂದು ಅವರು ಹೇಳಿದರು. ಅವನು ತುಂಬಾ ತುಂಟನಾಗಿದ್ದ ಮತ್ತು ಎಲ್ಲರಿಗೂ ತೊಂದರೆ ಕೊಡುತ್ತಿದ್ದ. ಆದ್ದರಿಂದ ಎಲ್ಲಾ ದೇವದೇವತೆಗಳು ಒಟ್ಟಾಗಿ ಸೇರಿ ದುರ್ಗಾ ಎಂಬ ಮಹಾಶಕ್ತಿಶಾಲಿ ದೇವಿಯನ್ನು ಸೃಷ್ಟಿಸಿದರು ಎಂದು ನಂದಿನಿ ಮ್ಯಾಮ್ ಮುಂದುವರಿಸಿದರು. ಅವಳು ತುಂಬಾ ಧೈರ್ಯಶಾಲಿಯಾಗಿದ್ದಳು ಮತ್ತು ಅವಳಿಗೆ ಅನೇಕ ಕೈಗಳಿದ್ದವು. ಪ್ರತಿಯೊಂದು ಕೈಯಲ್ಲೂ ವಿಶೇಷ ಶಕ್ತಿಯಿತ್ತು. ಅಂದು ಸಂಜೆ ಅವನಿಯ ಸ್ನೇಹಿತ ಅದ್ಯಂತವಳ ಮನೆಗೆ ಆಟವಾಡಲು ಬಂದ. ನನ್ನ ಅಜ್ಜಿ ನನಗೆ ಹೇಳಿದರು, ದುರ್ಗಾದೇವಿಯು ಮಹಿಷಾಸುರನೊಂದಿಗೆ 9 ರಾತ್ರಿಗಳ ಕಾಲ ಹೋರಾಡಿದಳು ಎಂದು ಅದ್ಯಂತ್ ಆಟಿಕೆಯ ಖಡ್ಗದಿಂದ ಧೈರ್ಯಶಾಲಿ ಯೋಧನಂತೆ ನಟಿಸುತ್ತಾ ಹೇಳಿದ. ಮತ್ತು ಪ್ರತಿ ರಾತ್ರಿ ಅಮ್ಮ ವಿವರಿಸಿದರು, ದುರ್ಗಾದೇವಿಯು ತನ್ನ ವಿಭಿನ್ನ ರೂಪವನ್ನು ತೋರಿಸಿದಳು. ಮೊದಲ ರಾತ್ರಿ ಶೈಲಪುತ್ರಿಯದ್ದು ಪರ್ವತಗಳ ಮಗಳು. ಅವಳು ಶಾಂತಿ ಮತ್ತು ಮುಗ್ಧತೆಯನ್ನು ಪ್ರತಿನಿಧಿಸುತ್ತಾಳೆ. 2ನೇ ರಾತ್ರಿ ಬ್ರಹ್ಮಚಾರಿಣಿಯದ್ದು ಎಂದು ಅಪ್ಪ ಹೇಳಿದರು. ಅವಳು ಜ್ಞಾನ ಮತ್ತು ಭಕ್ತಿಯ ರೂಪ. ಅವಳು ತುಂಬಾ ಕಠಿಣ ತಪಸ್ಸು ಮಾಡಿ ಮಹಾನ್ ಶಕ್ತಿಯನ್ನು ಪಡೆದಳು. ಕೆಲವು ರೂಪಗಳು ಸೌಮ್ಯವಾಗಿದ್ದರೆ ಇನ್ನು ಕೆಲವು ಉಗ್ರಯೋಧರಾಗಿರುತ್ತಾರೆ ಎಂದು ಅಮ್ಮ ಹೇಳಿದರು. ಉದಾಹರಣೆಗೆ ಸ್ಕಂದಮಾತೆ ಯುದ್ಧದೇವತೆ ಕಾರ್ತಿಕೇಯನ ತಾಯಿ. ಅವಳು ತಾಯಿಯ ರಕ್ಷಣಾತ್ಮಕ ಶಕ್ತಿಯನ್ನು ಪ್ರತಿನಿಧಿಸುತ್ತಾಳೆ. ಅವನಿಯ ಚಿಕ್ಕ ಸೋದರ ಸಂಬಂಧಿ ಅನನ್ಯ ಭೇಟಿ ನೀಡಲು ಬಂದಳು. ಅಮ್ಮ, ಅದಕ್ಕಾಗಿಯೇ ನಾವು ದಾಂಡಿಯಾದೊಂದಿಗೆ ಗರ್ಭಾ ನೃತ್ಯ ಮಾಡುತ್ತೇವೆಯೇ ಎಂದು ಅವನಿ ಕೇಳಿದಳು. ಹೌದು, ಅಮ್ಮ ಹೇಳಿದರು. ಈ ನೃತ್ಯವು ದುರ್ಗೆಯ ಯುದ್ಧ ಮತ್ತು ವಿಜಯದ ಸಂತೋಷದಾಯಕ ಆಚರಣೆಯಾಗಿದೆ. ಹಾಗೆಯೇ ಪ್ರಭುರಾಮನು ಕೂಡ ರಾವಣನೊಂದಿಗೆ ಯುದ್ಧ ಮಾಡುವ ಮೊದಲು 9 ದಿನ ದುರ್ಗೆಯನ್ನು ಪೂಜಿಸಿದ್ದನು ಎಂದು ಅಪ್ಪ ಸೇರಿಸಿದರು. 10ನೇ ದಿನ ಅವರಿಬ್ಬರ ವಿಜಯವನ್ನು ನಾವು ವಿಜಯದಶಮಿ ಅಥವಾ ದಸರಾ ಎಂದು ಆಚರಿಸುತ್ತೇವೆ. ಕೆಟ್ಟದ್ದರ ಮೇಲೆ ಒಳ್ಳೆಯದು ಯಾವಾಗಲೂ ಗೆಲ್ಲುತ್ತದೆ ಎಂಬುದೇ ಇದರ ಪಾಠ. ಬಾ, ಈಗ ನಾವು ಗರ್ಬಾ ಆಡೋಣ. ಅವನಿ ಸಂತೋಷದಿಂದ ನೃತ್ಯ ಮಾಡಲು ಸಿದ್ಧಳಾದಳು.